ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಿಷು ಕುಕಿಂಗ್ ವ್ಲಾಗ್ಸ್. ಮನೆಯಲ್ಲೇ ವೆಜ್ ಮೋಮೋಸ್ನ ಹೇಗೆ ಸರಳವಾಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟ್ ಮೋಮೋಸ್ ಮಾಡೋಕ್ಕೆ ಹಿಟ್ಟನ್ನ ಕಲಸಿಟ್ಕೊಳ್ಳೋಣ. ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು 2 ಕಪ್ ಆಗೋ ಅಷ್ಟು ಮೈದಾ ಹಿಟ್ಟನ್ನ ತೊಗೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಹಾಕೊಳ್ಳಿ. ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಗಾತ್ರ ಅಷ್ಟು ಕಲಿಸ್ಕೊಬೇಕು. ನೀಟಾಗೆ ಕಲಸಿಟ್ಕೊಬೇಕು. ಈ ಮೋಮೋಸ್ಗೆ ನಾವು ಚೆನ್ನಾಗೆ ಹಿಟ್ಟನ್ನ ನಾದಿ ಕಲಿಸ್ಕೊಬೇಕು. ನಾವು ಎಷ್ಟು ನಾದುತ್ತೀವೋ ಅಷ್ಟು ಮೋಮೋಸು ಸಾಫ್ಟಾಗಿ ಬರುತ್ತೆ. ಇಲ್ಲಾಂದರೆ ಮೇಲ್ಗಡೆ ಹಿಟ್ಟೆಲ್ಲ ಫುಲ್ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೆ ಚೆನ್ನಾಗೆ ನಾದಿ ಕಲಿಸ್ಕೊಬೇಕು. ಚೆನ್ನಾಗಿ ನಾದಿ ಕಲಿಸ್ಕೊಂಡ್ಮೇಲೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಸವರಿ ಯಾವುದಾನ ಒಂದು ತೇವದ ಬಟ್ಟೆನ ಸುತ್ತಿ ಇಡಬೇಕು. ಯಾಕಂದರೆ ಹಿಟ್ಟು ಒಣಗಬಾರ್ದು. ಅದಕ್ಕೆ ತೇವದ ಬಟ್ಟೆ ಸುತ್ತಿ ಇಡಬೇಕು. ಒಂದು ಹಾಫ್ ಆನ್ ಅವರನ್ನು ನೆನಿಬೇಕು. ಹಾಫ್ ಆನ್ ಅವರ್ ಮೇಲೆ ಎಷ್ಟೊತ್ತನ ನೆನಿಬೋದು, ಬಟ್ ಹಾಫ್ ಆನ್ ಅವರ್ ಅಂತೂ ನೆನಿಲೇಬೇಕು ಅದು ಸಾಫ್ಟ್ ಆಗೋಕ್ಕೆ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ದು ಕ್ಯಾಬೇಜ್ ತೊಗೊಂಡು ಚೆನ್ನಾಗಿ ತುರ್ಕೊಂಡಿದ್ದೀನಿ. ಕಟ್ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗೋರು ಹಿಂಗೆ ಜಸ್ಟ್ ತುರ್ಕೊಂಡ್ರೆ ಸಾಕಾಗುತ್ತೆ. ಅದು ತುರ್ಕೊಂಡಾದಮೇಲೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರನ್ನ ಕುದಿಯೋಕೆ ಇಟ್ಕೊಂಡಿದ್ದೀನಿ. ನೀರು ಕುದಿಯೋ ಟೈಮಲ್ಲಿ ನಾವು ಏನು ಕ್ಯಾಬೇಜ್ನ ತುರಿದಿಟ್ಕೊಂಡಿರ್ತೀವಲ್ವ ಅದನ್ನು ಹಾಕ್ಕೊಬೇಕು. ಯಾಕಂದರೆ ಒಂದು ಎಲೆಗೂ ತುಂಬ ಔಷಧಿನ ಸ್ಪ್ರೇ ಮಾಡಿರ್ತಾರೆ, ಹಾಗಾಗಿ ಮೆಡಿಸಿನ್ ಸ್ಪ್ರೇ ಮಾಡಿರ್ತಾರೆ. ಹಾಗಾಗಿ ಬಿಸಿನೀರಲ್ಲಿ ಹಾಕಿ 1-2 ನಿಮಿಷ ಬಿಡಿ. ಅಂದರೆ ಕುದಿಸ್ಕೊಬಾರ್ದು, ಸುಮ್ಮನೆ ಬಿಸಿ ನೀರಿಗೆ ಹಾಕಿ 1-2 ನಿಮಿಷ ಬಿಟ್ಟು ಒಂದು ಕಾಟನ್ ವೇಲ್ಗೆ ಹಾಕ್ಕೊಂಡು ಈ ಥರ ಅದರಲ್ಲಿರೋ ನೀರಿನ ಅಂಶ ಎಲ್ಲ ತೆಗಿಬೇಕು. ನೀರಿನ ಅಂಶ ಎಲ್ಲ ತೆಗೆದ್ರೆ ಮೋಮೋಸು ಯಾವುದೇ ಥರ ನೀರು ಬಿಟ್ಕೊಳ್ಳಲ್ಲ. ನೀವು ಎಷ್ಟೊತ್ತಿಟ್ರೂ ಅದು ಹಂಗೆ ಪುಡಿಯಾಗೇ ಇರುತ್ತೆ. ಸೊ ನೋಡಿ, ನಾನೆಲ್ಲ ನೀರೆಲ್ಲ ತೆಗೆದ್ಮೇಲೆ ಈ ಥರ ಇರುತ್ತೆ. ಇದನ್ನು ಸೈಡಿಗೆ ಇಟ್ಕೊಂಡು ಫಸ್ಟು ನಾವಿಲ್ಲಿ ಅದು ಮೋಮೋಸ್ ಜೊತೆಗೆ ರೆಡ್ ಚಟ್ನಿ ಮಾಡ್ಕೊಳ್ಳೋಕ್ಕೆ ಒಂದು ಬಿಸಿನೀರಿಗೆ ನಾನು 7-8 ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು 4-5 ಗುಂಟೂರು ಮೆಣಸಿನ್ಕಾಯಿ, ಒಂದು 4 ಹುಳಿ ಟೊಮೆಟೊ ಹಾಕಿ ಬೇಯಿಸೋಕ್ಕೆ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈ ಕಡೆ ಸೈಡ್ಗೆ ನಾವು ಸ್ವಲ್ಪ ಒಳಗಡೆ ಸ್ಟಫಿಂಗ್ನ ಫ್ರೈ ಮಾಡ್ಕೊಳ್ಳೋಣ. ಫಸ್ಟು ಒಂದು ಕಡಾಯಿಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಾದಮೇಲೆ ಸಣ್ಣದಾಗಿ ಹೆಚ್ಚಿಟ್ಟಿರೋ 2 ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ತುಂಬ ಸಣ್ಣ ಕಟ್ ಮಾಡ್ಕೊಬೇಕು. ನಾನು ಚಾಪರ್ ಸಹಾಯದಿಂದ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ಕಟ್ ಮಾಡಿಕೊಂಡು, ಮತ್ತು ನಿಮ್ಮ ಮನೇಲಿ ಏನು ವೆಜಿಟೇಬಲ್ಸ್ ಇದೆ, ಕ್ಯಾರೆಟು, ಬೀನ್ಸು ಹಾಕಿ ನಾನು ಫ್ರೈ ಮಾಡ್ತಾಯಿದ್ದೀನಿ. ವೆಜಿಟೇಬಲ್ಸ್ ಹಾಕಿ ಮಾಡ್ಕೊಬೋದು, ಇಲ್ಲಾಂದರೆ ಬರೀ ಕ್ಯಾಬೇಜ್ ಹಾಕ್ಕೊಂಡು ಮಾಡ್ಕೊಬೋದು. ನಾನು ಬೀನ್ಸು ಕ್ಯಾರೆಟ್ನ ಫ್ರೈ ಮಾಡಾದಮೇಲೆ ಕ್ಯಾಬೇಜ್ನ ನಾವೆಲ್ಲ ನೀರು ತೆಗೆದಿಟ್ಟಿದ್ನಲ್ಲ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದರಲ್ಲಿ ಒಂಚೂರು ನೀರಿರಲ್ಲ. ಸ್ಟಫಿಂಗ್ ಮಾತ್ರ ಎಷ್ಟೊತ್ತಿಟ್ಟರೂ ಹಾಗೆ ಇರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೆಶ್ಶಾಗೆ ಕೊಟ್ಟಿರೋ ಕಾಳು ಮೆಣಸಿನ ಪುಡಿ ಹಾಕಿದ್ರೆ ಆ ಘಮ ಚೆನ್ನಾಗಿರುತ್ತೆ. ನೀವು ಮಾಮೂಲಿ ಹಳೇದೇ ಅಂದರೆ ತುಂಬ ದಿನ ಆಗಿ 1 2 3 4 ಡೇಸ್ ಆಗಿರೋದು ಮೆಣಸಿನ ಪೌಡ್ರ್ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಅಲ್ಲೇ ಕುಟ್ಟಿ ಹಾಕಿ ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ. ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಸೋಯಾ ಸಾಸು, 1 ಟೇಬಲ್ ಸ್ಪೂನ್ ಆಗೋಷ್ಟು ವೆನಿಗರು ಇಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ಟಫಿಂಗ್ ರೆಡಿ ಆಗುತ್ತೆ. ಸ್ಮೆಲ್ ಮಾತ್ರ ಘಮ ಅಂತ ಇರುತ್ತೆ. ಪಕ್ಕ ನೀವು ರೋಡ್ ಸೈಡಲ್ಲಿ ಏನು ಮೋಮೋಸ್ ತಿಂದಿರ್ತೀರೋ ಅದೇ ಟೇಸ್ಟ್ ಇರುತ್ತೆ. ಒಂದ್ಸಲಿ ಟ್ರೈ ಮಾಡಿ. ಇಷ್ಟೇ, ತುಂಬ ಪಲ್ಯ ಥರ ಏನು ಅದನ್ನು ಸಾಫ್ಟ್ ಮಾಡ್ಕೊಬಾರ್ದು, ಕ್ರಂಚಿನೆಸ್ ಹಾಗೇ ಇರಬೇಕು. ಜಸ್ಟ್ ಸುಮ್ಮನೆ ಫ್ರೈ ಮಾಡಿಕೊಂಡು ಫ್ಲೇಮ್ ಆಫ್ ಮಾಡ್ಕೊತಿದ್ದೀನಿ. ನಾವು ಏನು ಕಲಸಿಟ್ಟಿದ್ವಿ ಆ ಹಿಟ್ಟು ತುಂಬ ಸಾಫ್ಟಾಗಿರುತ್ತೆ. ನೋಡಿ, ಈ ಥರ ನಾನು ಲಟ್ಟಿಸ್ತಾ ಇದ್ದೀನಿ. ವೀಡಿಯೋದಲ್ಲಿ ನೋಡ್ದಂಗೆ ಲಟ್ಟಿಸ್ಕೊಂಡು ನಾವು ಏನು ರೆಡಿ ಮಾಡಿರ್ತೀವೋ ಆ ಸ್ಟಫಿಂಗ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಅಂದರೆ ಈ ಮೋದಕ ಎಲ್ಲ ಮಾಡ್ತೀವಲ್ಲ ಹಿಂಗೆ ನೆರಿಗೆ ಟೈಪಲ್ಲಿ 1 by 1 ಆ ಥರ ನೀಟಾಗಿ ಕ್ಲೋಸ್ ಮಾಡಿಕೊಂಡ್ರೆ ಮೋಮೋಸ್ ರೆಡಿ ಆಗುತ್ತೆ. ಇಲ್ಲಾಂದರೆ ಇದು ಮೋಲ್ಡು ಬರುತ್ತೆ, ಮೋಮೋಸ್ ಮೋಲ್ಡ್ ಬರುತ್ತೆ, ಅದರಲ್ಲೂ ಬೇಕಾದ್ರೆ ಮಾಡ್ಕೊಬೋದು. ಕೈಯಲ್ಲೇ ಮಾಡ್ಕೊಳ್ಳೋದೇ ಈಸಿ. ನೀವು ಯಾವ ಶೇಪಲ್ಲಿ ಬೇಕಾದ್ರೂ ಮಾಡ್ಕೊಬೋದು. ರೌಂಡು ಕನ ಮಾಡ್ಕೊಬೋದು, ಉದ್ದು ಕನ ಕೋನ್ ಶೇಪ್ ಥರನೂ ಮಾಡ್ಕೊಬೋದು. ನೋಡಿ, ನಾನಿಲ್ಲಿ ಒಂದು 5-6 ಮೋಮೋಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇವಾಗ ಸ್ಟೀಮ್ ಮಾಡ್ಕೊಳ್ಳೋಕ್ಕೆ ಇಡ್ತಾಯಿದ್ದೀನಿ. ನಾನಿದು ಸ್ಟೀಮರ್ ತೊಗೊಂಡಿದ್ದೀನಿ. ಏನೂ ಇಲ್ಲಾಂದರೆ ನೀವು ಮನೇಲಿ ಒಂದು ಪಾತ್ರೆ ಮೇಲೆ ತೂತು ಬಾಣಲಿ ಪಾತ್ರೆ ಇರುತ್ತಲ್ಲ ಅದನ್ನಿಟ್ಟು ಸ್ಟೀಮ್ ಮಾಡ್ಕೊಬೋದು. ಇದು 7-8 ನಿಮಿಷ ಕಂಪಲ್ಸರಿ ಬೇಯಲೇಬೇಕು. 8 ನಿಮಿಷ ಆದಮೇಲೆ ಸಾಕು, ಮೋಮೋಸ್ ಕಂಪ್ಲೀಟ್ಲಿ ಆಗಿರುತ್ತೆ. ಅಷ್ಟೊತ್ತಲ್ಲಿ ಮೋಮೋಸ್ ಬೇಯೋಷ್ಟರಲ್ಲಿ ನಾವಿಲ್ಲಿ ಕೆಂಪು ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ನಾನು ಟೊಮೆಟೊ ಬೇಯಿಸಿಟ್ಕೊಂಡಿದ್ನಲ್ವ ಅದ್ರ ಸಿಪ್ಪೆ ಎಲ್ಲ ತೆಗೆದು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಫುಲ್ ತಣ್ಣಗಾಗಬೇಕು. ತಣ್ಣಗಾಗಂಟ ಕಾದು ಆಮೇಲೆ
ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು 4 ಎಸಳು ಬೆಳ್ಳುಳ್ಳಿ, ಒಂದೇ ಒಂದು ಸ್ವಲ್ಪ ಶುಂಠಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ವೆನಿಗರು, 1 ಟೇಬಲ್ ಸ್ಪೂನ್ ಆಗೋಷ್ಟು ಸೋಯಾ ಸಾಸ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸ್ವೀಟಾಗಿದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಹಾಗಾಗಿ ಉಪ್ಪು ಸಕ್ಕರೆ ಹಾಕ್ಕೊಂಡು ಯಾವುದೇ ಥರ ನೀರು ಹಾಕದೆ ಫೈನ್ ಪೇಸ್ಟ್ ಮಾಡಿಕೊಂಡ್ರೆ ಮೋಮೋಸ್ಗೆ ಕಾಂಬಿನೇಷನ್ ಆದ ರೆಡ್ ಚಟ್ನಿ ರೆಡಿ. ಇದಕ್ಕೆ ಬೇಕಾದರೆ ನೀವು ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೊಬೋದು. ನಾನಿಲ್ಲಿ ಜಸ್ಟ್ ಹಿಂಗೆ ಸರ್ವ್ ಮಾಡ್ತಾಯಿದ್ದೀನಿ. 8 ಮಿನಿಟ್ಸ್ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಮೋಮೋಸ್ ಕಂಪ್ಲೀಟ್ಲಿ ಬೆಂದಿರುತ್ತೆ. ಇಷ್ಟೇ ಸಿಂಪಲಾಗೆ ಸ್ನ್ಯಾಕ್ಸ್ ಟೈಮ್ಗೆ ಮಕ್ಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ರೋಡ್ ಸೈಡ್ ಹೋಗಿ ಮಾಡೋ ಬದಲು ಮನೇಲೇ ಆರಾಮ್ಸೆ ಹೈಜೆನಿಕ್ಕಾಗಿ ಸಿಂಪಲಾಗೆ ಮಾಡ್ಕೊಬೋದು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇದೇ ಥರ ಸೂಪರ್ ಆ್ಯಂಡ್ ಸಿಂಪಲ್ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.